ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದಾಗ ನನಗೆ ಇಷ್ಟನೇ ಆಗಲಿಲ್ಲ. ಯಾಕೆ ಬೇಕು ಆರ್ಟಿಫಿಷಿಯಲ್ ಅಂತ? ಮೊದಲಿಂದನೂ ಆರ್ಟಿಫಿಷಿಯಲ್ಗೆ ದೂರ ನಾನು. ವಾಟ್ ಈಸ್ ರಿಯಲ್ ಇಂಟೆಲಿಜೆನ್ಸ್? ಇದು ಗೊತ್ತಿಲ್ಲದೇ ಆರ್ಟಿಫಿಷಿಯಲ್ಲಾಗಿ ಇಂಟೆಲಿಜೆನ್ಸ್ನ ಬಾರೋ ಮಾಡೋದಾ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಾ? ಇದ್ರ ಬಗ್ಗೆ ನಂಗೆ ತುಂಬ ಡೌಟ್ ಇತ್ತು. ಇದು ಬೇರೆನಾ? ಇಂಟೆಲಿಜೆನ್ಸ್ ಇಲ್ಲದೆ, ಇನ್ನರ್ ಇಂಟೆಲಿಜೆನ್ಸ್ ಇಲ್ಲದೆ, ಆ ಒರಿಜಿನಲ್ ಸ್ಟಫ್ ಇಲ್ಲದೆ ಆರ್ಟಿಫಿಷಿಯಲ್ ಆಗಿ ನಾವು ಎಲ್ಲಿಂದ ಪಡ್ಕೊಳ್ಳೋದು ಇಂಟೆಲಿಜೆನ್ಸ್ನ? ನಮ್ಮದೇ ಇಲ್ಲದೆ ಒರಿಜಿನಲ್ ಇಂಟೆಲಿಜೆನ್ಸು, ರಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ ನಮಗೆ, ಈ ಯೋಚನೆಗಳು ಬಂತು. ಆವಾಗ ನನ್ನ ಮನಸ್ಸಲ್ಲಿ ಬಂದಿದ್ದು, ಆರ್ಟಿಫಿಷಿಯಲ್ ಫ್ಲವರ್ಗೂ ರಿಯಲ್ ಫ್ಲವರ್ಗೂ ಏನು ವ್ಯತ್ಯಾಸ? ಇದರಲ್ಲಿ ಒಂದು ಎಸೆನ್ಸ್ ಇದೆ, ಲೈಫ್ ಇದೆ. ಆರ್ಟಿಫಿಷಿಯಲಲ್ಲಿ ಇಲ್ಲ, ಕಾಣುತ್ತೆ ಆ ಥರ, ಆಮೇಲೆ ಇಲ್ಲ. ಇದು ಭಾಳ ಟೆಂಪ್ರವರಿ. ಇದು ಕಲ್ಪಿಸ್ಕೊಂಡಿರೋದು, ಇದು ಕಲ್ಟಿವೇಟೆಡ್ಡು. ಕಲ್ಪಿಸ್ಕೊಳ್ಳೋ ಇಂಟೆಲಿಜೆನ್ಸು, ಅಸಂಪ್ಷನ್ಸು, ಇಮ್ಯಾಜಿನೇಷನ್ನು, ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬರುತ್ತೆ. ಆದರೆ ಒರಿಜಿನಾಲಿಟಿ ಎಲ್ಲಿದೆ? ನಮ್ಮ ರಿಯಲ್ ಇಂಟೆಲಿಜೆನ್ಸು, ನಮ್ಮ ಪೊಟೆನ್ಷಿಯಲ್, ನಮ್ಮ ಮೇಧಾಶಕ್ತಿ ನಮ್ಮಲ್ಲಿ ಇರುವಂತಹ ಕಾನ್ಷಿಯಸ್ ಲೆವೆಲ್ನಲ್ಲಿ ಇದೆ. ಅಲ್ಲಿ ಕಾನ್ಸೆಪ್ಟ್ ಇದೆ. ಅಂದರೆ ಕಾನ್ಸೆಪ್ಟ್ ಅಲ್ಲಿಂದ ಬರೋದು. ಅಂದರೆ ಅಸಂಪ್ಷನ್ಸ್. ಯಾರು ಫೂಲೋ ಅವನು ಅಸ್ಯೂಮ್ ಮಾಡ್ತಾನೆ. ಯಾರು ಪ್ಯೂರ್ ಇಂಟೆಲಿಜೆಂಟ್ ಪರ್ಸನ್, ವೈಸ್ ಪರ್ಸನ್, ಹೀ ಹ್ಯಾಸ್ ಎ ಕಾನ್ಸೆಪ್ಟ್. ಈ ಕಾನ್ಸೆಪ್ಟು ಅವರು ಇವರಿಂದ ತೊಗೊಂಡಿಲ್ಲ, ಅವನು ಎಕ್ಸ್ಪೀರಿಯನ್ಸಿಂದ. ಒಂದು ಕಾನ್ಸೆಪ್ಟ್ ಒಬ್ಬರಿಗೆ ಬರಬೇಕಾದ್ರೆ, ಶಂಕರಾಚಾರ್ಯರಿಗೆ ಒಂದು ಕಾನ್ಸೆಪ್ಟ್ ಬರಬೇಕಾದ್ರೆ ಅವ್ರ ಎಕ್ಸ್ಪೀರಿಯನ್ಸಿಂದ ಬಂತು. ಅವರು ಎಷ್ಟು ಕಷ್ಟಪಟ್ಟರು ಧ್ಯಾನದಲ್ಲಿ ಒಳಗೆ ಹೋಗಿ, ಸಮುದ್ರದಲ್ಲಿ ಡೈವ್ ಮಾಡ್ದಂಗೆ ಹೋಗಿ ಆ ಕಾನ್ಸೆಪ್ಟನ್ನ ತಂದರು. ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು, ಸಿದ್ಧಾಂತಗಳು ಹಾಗೆ ಒಳಗೆ ಬಂತು. ಆ ಕಾನ್ಸೆಪ್ಟು ಅದನ್ನು ಓದಿ ತಿಳ್ಕೊಂಡು ಆ ಕಾನ್ಸೆಪ್ಟ್ನ ಅಹಂ ಬ್ರಹ್ಮಾಸ್ಮಿ ಅಂತ ಜಪ ಮಾಡೋನು ಅಸ್ಯೂಮ್ ಮಾಡ್ಕೋತಾನೆ ಹೊರತು, ಕಾನ್ಸೆಪ್ಟ್ ಬರೋಕ್ಕೆ ಎಷ್ಟು ಕಷ್ಟಪಟ್ಟರು ಅವ್ರ ಒರಿಜಿನಲ್ ಇಂಟೆಲಿಜೆನ್ಸ್ ಹೇಗಿತ್ತು? ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮದು ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತಾ? ಇಲ್ಲ. ಎಕ್ಸ್ಪೀರಿಯನ್ಸ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಇದು ಸೈನ್ಸ್ ಅಲ್ಲ, ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಆಳ. ಸೈನ್ಸ್ನಲ್ಲಿ ಒಬ್ಬ ಕಂಡುಹಿಡಿದ ಮೇಲೆ ನಾವೇನು ಕಂಡುಹಿಡಿಬೇಕಾಗಿಲ್ಲ. ಆದರೆ ಇದರಲ್ಲಿ ಇಂಟೆಲಿಜೆನ್ಸ್ ಬಂದಾಗ ಯಾರಾದರೂ ಒಬ್ಬ ಅವನು ಇವಾಲ್ವ್ ಆಗಿದ್ದರೆ, ರಿಯಲ್ ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡಿದರೆ, ಆ ಪ್ರೊಡಕ್ಟಿವಿಟಿ, ಕ್ರಿಯೇಟಿವಿಟಿ ಅವನಿಂದ ಬಂದಿದ್ದರೆ ನಾವು ಕಾಪಿ ಮಾಡೋಕ್ಕಾಗಲ್ಲ. ನಾವು ಒಳಗೆ ಡೈವ್ ಮಾಡಬೇಕು. ಆ ಒಂದು ಕಷ್ಟನ, ಆ ಒಂದು ಸಾಹಸನ ಅರ್ಥ ಮಾಡ್ಕೊಳ್ಳೋಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಬಳಸ್ಕೊಂಡು ಒಳಗೆ ಹೋಗಿ ರಿಯಲ್ ಇಂಟೆಲಿಜೆನ್ಸ್ನ ತೊಳಗಬೇಕು. ಅಸಂಪ್ಷನ್ಸಿಂದ ಕಾನ್ಸೆಪ್ಟು, ನಮ್ಮದೇ ಕಾನ್ಸೆಪ್ಟ್ ಬರೋ ಹಾಗೆ ಕೆಲಸ ಮಾಡೋ ಇಂಟೆಲಿಜೆನ್ಸು ಇಸ್ ಎ ರಿಯಲ್ ಇಂಟೆಲಿಜೆನ್ಸ್.